ಮಾಡಬಹುದು, ಸಾಯಂಕಾಲವಾಗಿ ಮಾಡಬಹುದು. ನಾವು ಮನವಿ ಮಾಡ್ಕೊಂತೀವಿ. ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಹುಶಃ 2 ಗಂಟೆ ನಂತರ ಟೈಮ್ ಕೊಡ್ತಾರೆ. ಮುಖ್ಯಮಂತ್ರಿ ಭೇಟಿಗೆ ಮನವಿ ಮಾಡ್ಕೋತಾರೆ. ಬಹುಶಃ ಸೂಟಿ ಕೊಡಬಹುದು ಅಷ್ಟೇ. ಪ್ರತಿಭಟನೆ ಮಾಡುವುದು ಒಂದು ಪ್ರಜಾಪ್ರಭುತ್ವ ಅಂಗ. ಮುಂದಿನ ದಿನದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ. ಮತ್ತು ಇದನ್ನು ಭಾವಿಸಿಲ್ಲ, ಇದನ್ನ ಅಂತ ಆಗ್ತದೆ. ರಮೇಶ್ ಕತ್ತಿ ಕಂಟಿನ್ಯೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ. ಹೌದು, ಇವತ್ತು ಅದ ನಮ್ಮ ಲೀಡರ್ ಅವ. ಇವತ್ತು ನಮ್ಮ ಲೀಡರ್ ಅವ. ಪಕ್ಷ ಬಂದಾಗ ನಮ್ಮ ಬೇರೆ ಆಗಲಿ ಬಿಡ್ರಿ. ಪಾಪ ಡಿ ಕೆ ಶಿವಕುಮಾರ್ ಒಂದು ಕಿವಿಯನ್ನು ಸಮಾನ ಮಾಡ್ಕೋತಾನ ನೋಡ್ರಿ. ಪಾಪ ಅವ ನನಗೆ ಸಿಡಿ ಕೇಸ್ನ ಬಹಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದು. ನಾವು ಫೇಲ್ ಆದ. ಇದು 420 ಹಾಕ್ಸಿ ಹೋಗೋದಾನ. ಸ್ವಲ್ಪ ಟಿವಿಯಾಗ ನನ್ನ ಹೆಸರು ಬಂದು ನೋಡ್ಕೊಂಡು ಸಮಾನ ಮಾಡ್ಕೊಳ್ಳಿ. ನೋಡ್ರಿ, ಗಟ್ಟಿ ಮಾಡ್ತಾರ. ನಾವು ಗಟ್ಟಿ ಮಾಡ್ಲಿ. ಅವ್ರು ಮುಂದೆ ಬರ್ದಿಂದ ನೋಡೋಣ. ನೋಡ್ರಿ, ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡಿಸಕ್ ಬರೋಲ್ಲ. ನಮ್ಮ ಅಡ್ವೊಕೇಟ್ಸ್ ಹೇಳಿದಾರೆ. ಮುಂದಿನ ಬೇಕಾದ್ರೆ ಅದೆಲ್ಲ ಕೋರ್ಟ್ ಮುಗಿದ ಫುಲ್ ಫ್ರೆಶ್ಮೆಂಟ್ ಮಾಡ್ತಾ ಅವ್ರಿಗೆ ಡೀಟೇಲ್ ಹೇಳ್ತಾನೆ. ಇದು ಅವ್ರ ಅಪ್ಪ ಬಂದ್ರೆ ಬಿಡುದಿಲ್ಲ. ಡಿ ಕೆ ಶಿವಕುಮಾರ್ ಅಪ್ಪ ಅಂದ್ರೂ ನಾವು ಬಿಡುದಿಲ್ಲ. ನೋಡಿ ಇಲ್ಲ ಅದು ವರಿಷ್ಠರ, ನಮ್ಗೆ ಗೊತ್ತಿಲ್ಲ. ವರಿಷ್ಠ ನಿರ್ಣಯ ನೋಡೋಣ. ಈ ಸಂತೆ ನೋಡೋಣ. ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಬಹುದಲ್ಲ. ನೋಡೋಣ, ಮುಂದಿನ ನೋಡೋಣ. ನಾವು ಅಖಂಡ ಕರ್ನಾಟಕ ಪ್ರೀತಿ ಮಾಡೋರು. ನಾವು ಮುಂದೆ ಅಖಂಡ ಕರ್ನಾಟಕ ಪ್ರೀತಿ ಕೊಟ್ಟು ಅದು ನಮ್ಮ ರಾಜ್ಯದಲ್ಲಿ ಕೊಟ್ಟಾರೆ, ಹೊರಗೆ ಕೊಟ್ಟಿಲ್ಲ. ಇಲ್ಲ ಅಖಂಡ ಮತ್ತೆ ಮುಂದಿನ ಬೇರೆ ವಿಷಯ ಬೇರೆದಾಗ ಕೊಡ್ತಾರೆ ಪಕ್ಷ. ನೋಡ್ರಿ, ಅದೊಂದು ಐತಿಹಾಸಿಕವಾದ, ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ. ಮೋದಿ ಅವರು 32 ವರ್ಷದಿಂದ ಮಾಡಿದಂತ ಶಪಥು ಅವ್ರು ಈಡೇರು ಮಾಡಿದ್ದಾರೆ. ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ, ಇದು ಬರೀ ಭಾರತ ದೇಶ ಅಲ್ಲ, ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂತ ಸನ್ನಿವೇಶ. ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಭಾರತದ ಉದಾಹರಣೆ. ಅವ್ರಿಗೆ ಅದ ತಿಳಿಯೋತನಕ ನನಗೆ ಹಿಂದಿನ ನಾನು 5 ವರ್ಷ ಕಾಂಗ್ರೆಸ್ ಆಗಿದ್ದೆ. ಈ ಮಟ್ಟಕ್ಕೆ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗೋದು. ರಾಮ ಅದ ಎಲ್ಲರಿಗೂ ದೇವ್ರ. ಕಾಂಗ್ರೆಸ್ ಗಟ್ಟ ಬಿಜೆಪಿ ಎಲ್ಲರಿಗೆಲ್ಲ, ಬಿಜೆಪಿ ದೇವರೆಲ್ಲ ಕಾಂಗ್ರೆಸ್ ದೇವರ ಎಲ್ಲ ಮಾನವ ದೇವರವರು. ಆದ್ರೆ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡಿದ್ರೆ ಅರ್ಥ ಆಗುತ್ತೆ. ನನಗೆ ಗೊತ್ತಿಲ್ಲ, ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ವೋಟ್ ಮಾಡಿ ಡಿಫೆಂಡ್ ಆಗಿಬಿಟ್ಟವ್ರು. ಅವು ಹೋದ್ರೆ ಹೇಗೆ ಅಂತ ಹೆಸರು. ನಾವೊಂದು ಕೋಟಿ ಕೊಟ್ಟನು. ಸರಿ, ಡಿ ಕೆ ಶಿವಕುಮಾರ್ ಅವರಿಂದ ದಿನನಿತ್ಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಕೆಲಸ ಮಾಡಕ್ಕೆ ಫ್ರೀ ಬಿಟ್ಟಿಲ್ಲ. ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರೆಷರ್ ತರೋದು. ಅವರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ. ಪಾಪ ಅವರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ. ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಆದ್ರೆ ಅವ್ರಿಗೆ ಫ್ರೀನೇ ಇಲ್ಲ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಬಹಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವರು ಸಿದ್ದರಾಮಯ್ಯ ಕೆಲಸ ಮಾಡುವಂತ ಸನ್ನಿವೇಶ ತಂದಾರ. ನೋಡೋಣ ಮುಂದಿನ ಕ್ಷೇತ್ರದ ಬಂದಂತ ಗ್ರಾಮದ ಎಲ್ಲ ಪ್ರತಿ ಗ್ರಾಮದ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಶ್ರೀಮಂತ ತಾತ ಪಾಟೀಲ್ ಅವರ ಅಭಿಮಾನಿ ಬೆಳಗಾವಿ ಹಾಗೂ ಪತ್ರಿಕಾ ಮಿತ್ರರೇ, ವಿಶೇಷವಾಗಿ ಈ ಪ್ರತಿಭಟನೆ ಆದದ್ದು ಬಹಳ ನೋವಾಗಿದೆ. ಅಧಿಕಾರಿಗಳು ವಿಶೇಷವಾಗಿ ಆಡಳಿತ ಪಕ್ಷ ಪರ ಕೆಲಸ ಮಾಡುವಂತ ರೂಢಿ ಬಂದಂತ ರೂಢಿ. ಆದರೆ ಅತಿಯಾದ ಆಡಳಿತ ಪಕ್ಷ ಮಾತು ಕೇಳಿ ಅಮಾಯಕರಿಗೆ ಅನ್ಯಾಯ ಆಗದಂತ ಕೆಲಸವನ್ನು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಎಲ್ಲ ಇಲಾಖೆಯವರು ಕಾಕೊಂಡು ಹೋಗದೆ ಈ ಸಂದರ್ಭ ಮನವಿ ಮಾಡ್ತೇನೆ. ಈ ಸಂದರ್ಭದಲ್ಲಿ ಈ ಕೇಸ್ ಬಗ್ಗೆ, ಈಗ ಶಿಂಗೆ ಅವರ ಕೊಟ್ಟ ಕೇಸ್ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿ SP ಅವ್ರ ಜೊತೆ ಮುಖಾಂತರ ಮಾತಾಡಿದ್ದೀನಿ. ನಾನು ವಿಷಯ ನನಗೆ ಗೊತ್ತದೆ.
ಆದ್ರೆ ಯಾರು ತಪ್ಪಪ್ಪ ಆಮೇಲೆ ನೋಡೋಣ. FIR ಮಾಡೋದು ಕರ್ತವ್ಯ. ಅರ್ಜಿ ಬಂದ ತಕ್ಷಣ FIR ಮಾಡಬೇಕು. ಆಮೇಲೆ ನಿಮ್ಗೆ ಯಾರು ತಪ್ಪಿಸಿದ್ರೆ ಬಿ ರಿಪೋರ್ಟ್ ಹಾಕಬರ್ತದೆ. ಯಾರು ವಿರುದ್ಧ ಸುಳ್ಳು ಕಂಡ್ರೆ ಬಿ ರಿಪೋರ್ಟ್ ಬರ್ತದೆ. ಅದಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಇವತ್ತು ಮನವಿ ಮಾಡಿದ್ರೆ ಮುಂದಿನ ದಿನದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕು. ಇವತ್ತು ಮನವಿ ಮಾಡ್ಕೋತೀವಿ. ಹಂಗೆ ಅದ್ರ ಮುಂದೆ ಅವ್ರು ಹಿಂಗೆ ಬರೆದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಇದು ಸೈಕಲ್, ರಾಜಕಾರಣದ ಸೈಕಲ್. ಅವ್ರ ಮ್ಯಾಲ ಮತ್ತೆ ಕೆಳಗೆ ಬರ್ತಾರೆ. ಅವಾಗ ನೀವು ನಮ್ಮ ಕೈ ಬಂದು ಸಿಗ್ತೀರಿ. ಅವಾಗ ವಿಚಾರ ಮಾಡೋಣ. ಆದ್ರೆ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಳೆದ 6-7 ತಿಂಗಳು ಬಂದ ಎಷ್ಟು ಬೇಗ ಎಷ್ಟು ಕೆಳಮಟ್ಟ ಬರ್ತೈತೆ ಅಂತ ನಾನು ಹೆಸರಿಟ್ಟಿಲ್ಲ. ಯಾಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇದೆ ನಮಗೆ. ನಾನು ಭಾರತೀಯ ಜನತಾ ಪಕ್ಷದ ಶಾಸಕ ಆದ್ರೂ ಸಹಿತ ಸಿದ್ದರಾಮಯ್ಯ ಒಳ್ಳೆ ಮುಖ್ಯಮಂತ್ರಿ, ಅವ್ರ ಬಗ್ಗೆ ಹೇಳ ಮಾತಿಲ್ಲ. ಆದ್ರೆ 13ರಿಂದ 18 ಸಿದ್ದರಾಮಯ್ಯ ಇವತ್ತು ಕಾಣುವರು. ನಾನು ಅವ್ರ ಮಂತ್ರಿಮಂಡಲ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅವ್ರನ್ನ ಮಾತಾಡೋದ ದರ್ಪು, ಅವ್ರ ಶೈಲಿ ನೋಡ್ರೆ ಇವತ್ತಿನ ಸಿದ್ದರಾಮಯ್ಯ ಮೊದಲೇ ಸಿದ್ದರಾಮಯ್ಯ ಉಳಿದಿಲ್ಲ. ಯಾಕಪ್ಪ ಅಂದ್ರೆ ಕೊತ್ವಾಲ್ ರಾಮಚಂದ್ರ ಶಿಶ್ ಅವ್ರ ಉಪಮುಖ್ಯಮಂತ್ರಿ ಆದಾಗ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಯಾಕ ಸಿದ್ದರಾಮಯ್ಯ ಒಳ್ಳೆಯವ್ರದಾರ, ಅವ್ರ ಬಡವ್ರ ಪರವಾಗಿ ಯಾವಾಗ ಅದಾರ, ಅವ್ರ ಪಕ್ಷಾತೀತ ಕೆಲಸ ಮಾಡಿದಾರ. ನಾನು ಮಂತ್ರಿ ಅವ್ರು ನೋಡಿದ್ದೀನಿ. ಅವ್ರು ಅವ್ರ ಬಗ್ಗೆ ಒಳಗೆ ಹಾಕ್ರಿ, ಅವ್ರನ್ನ ಇದು ಮಾಡಿ ಎಂದೂ ಇಲ್ಲ. ಆದ್ರೆ ಉಪಮುಖ್ಯಮಂತ್ರಿ ಕೊತ್ವಾಲ್ ರಾಮಚಂದ್ರ ಶಿಶ್ ಅವರು ಬರೀ ಇದೇ ಮಾಡ್ಕೊಂಡ್ ಬಂದಾರ ಜೀವನದಲ್ಲಿ. ಅವ್ರು ಇದನ್ನ ಮಾಡಾರ. ಶಿಂಗೆ ಅವ್ರು ನಿಮ್ಮ ಮೇಲೆ ಕೇಸ ನನ್ನ ಮೇಲೆ ಕೇಸ ಹಾಕಿದ್ರೆ ಮೊನ್ನೆ 420 ನೀವು ಹಾಕೋ ದೂರ ಉಳಿತ. ನಮ್ಮಂತರ ಹಾಕಿದ್ರೆ ನಿಮ್ಮಂತ ಇನ್ನೂ ಏನೇನು ಹಾಕೈತಿ ದೇವ್ರ ಬಲ್ಲ. ಯಾಕೆ ಕೊತ್ವಾಲ್ ರಾಮಚಂದ್ರ ಶಿಶ್ ಸಿಕ್ಕಾಗ ಅಧಿಕಾರ ಸಿಕ್ಕಾಗ ಪುಣ್ಯಾಕ್ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಚಲೋ ತಪ್ಪು ಏನೋ ಆಗಿತ್ತಂದ್ರೆ ಎಲ್ಲ ನಮ್ಮ ಆಸ್ತಿಗಳು ಅವ್ರ ಹೆಸರಲ್ಲಿ ಹಾಕಿದ್ದು ಉತ್ತರ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ನಮ್ಮ ದೈವ. ಏನಾರ ತಪ್ಪು DK ಶಿವಕುಮಾರ್ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿತ್ತಂದ್ರೆ ಬೆಳಗಾವಿ ವಿಷಯಕ್ಕನ್ನೇ ಮತ್ತೆ ಅವ್ರ ಕೂಡಿ ಎಲ್ಲವರು ಉತ್ತರ ಎಲ್ಲ ಅವ್ರ ಹೆಸರು ಉತ್ತಾರನೆ ಅವ್ರ ಹೆಸರೇ ಎಲ್ಲ ಕಾಲೇ ಕುತ್ಕೊಂಡು ಇಡೀ ಕಂಪ್ಯೂಟರ್ ಬಡ್ರೆ ಅವ್ರ ಹೆಸರು ಬರ್ತಿದ್ರು. ದೇವ್ರ ದೊಡ್ಡವನು ಸಿದ್ದರಾಮಯ್ಯ ಮನವಿ ಮಾಡ್ಕೊತ ನಾನು ಪರ್ಸನಲ್ ಭೇಟಿ ಹಾಕೊಂಡು ಹೋಗಿ ಬೆಂಗಳೂರದಾಗ ಬರೀ ಬರೀ ಕಾರವಾರದಲ್ಲಿ ಮಾತಾಡಿದಿಲ್ಲ. ಇದು ಇಡೀ ರಾಜ್ಯದಲ್ಲೇ ನಡೆದಿದೆ. ಹತ್ತಿನಿಯಲ್ಲಿ ಬಹಳ ಇತ್ತು. ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ಸತಿ. ಸ್ವಲ್ಪ ಹತ್ತನೇ ಕಡಿಮೆ ಐತಿ. ನಾವು ಯಾಕೆ ಕಾರವಾರ ಕೇರಿಗಿಲ್ಲ. ರಾಜೀವ್ ಕಾಗೆ ಬಗ್ಗೆ ನಾವು ಗೌರವ ಇರುತ್ತೆ. ಯಾಕಂದ್ರೆ ರಾಜೀವ್ ಕಾಗೆ ಸತತ ನನ್ನ ಜೋಡ 4 ಸಲ MLA ನನ್ನ ಜೋಡ. ನಾ 7ನೇ ಬಾರಿ ಶಾಸಕಿಗೆ ರಾಜೀವ್ ಕಾಗೆ 4 ಬಾರಿದ ಸೋತ ಮತ್ತೆ ಈಗ ಆಶ್ ಬಂದಾನ. ಆದ್ರೆ ರಾಜೀವ್ ಕಾಗೆ ಹಿಂಗಿರ್ಲಿಲ್ಲ. ಈಗ ಬಹುಶಃ 10ನೇ ಗಾಳಿ ಬಿಡತೈತೆ ಅವ್ನು ಬಹುಶಃ ನನ್ನ ತಿಳ್ಮಟ್ಟಿಗೆ. ರಾಜೀವ್ ಕಾಗೆ ಹಂಗ ಇರ್ಲಿಲ್ಲ. ನಾ ಬಹಳ ನೇರವಾಗಿ ಇವತ್ತು ನನ್ನ ಸಮಾಚಾರ ನಾವು ನೇರವಾಗಿ ಬೈತೀವಿ ಅವನು. ಆದ್ರೆ ಈ ಮಟ್ಟಕ್ಕೆ ಹೋದಾಗ ನಮಗೂ ಬಹಳ ವಿಚಿತ್ರ ಅನಿಸಿದೆ. ಯಾಕಂದ್ರೆ ನಮ್ಮ ಜೊತೆ ನೇರ ಮಾತಾಡ್ತಾನೆ, ಶ್ರೀಮಂತ ಪಡೆಗೆ ನೇರ ಮಾತಾಡ್ತಾನೆ. ಆದ್ರೆ ಈ ಮಟ್ಟಕ್ಕೆ ಬಂದ್ರೆ ಒಂದು ಬಹುಶಃ ಮುಂದಿನ ದಿನ ಮಾಜಾಗ ನಕ್ಕೆ ಐತಿ. ಯಾಕಂದ್ರೆ ಹತ್ತನಿ ಮತ್ತು ಕಾಗವಾಡ ಮತ್ತು ಕುಡ್ಚಿ ಮುಂದಿನ ದಿನ ಮತ್ತು ಭಾರತೀಯ ಜನತಾ ಪಕ್ಷದ ಜೆಂಡಾ ಹಚ್ಚಲೇಬೇಕು ನಾವು. ಮುಂದಿನ ದಿನ ಹತ್ತನಿ ಇರ್ಬೋದು, ಕಾಗವಾಡ ಇರ್ಬೋದು, ಮತ್ತೆ ನಾವು ಕುಡ್ಚಿ ಇರ್ಬೋದು. ಯಾವುದೇ ಕಾರಣಕ್ಕೂ ನಾವು ಮುಂದಿನ ಸಲ ಬಿಜೆಪಿ ಜೆಂಡಾ ಹಚ್ಚಲೇಬೇಕು. ಮತ್ತೆ ಅಧಿಕಾರ ಶಾಶ್ವತ ಅಲ್ಲ, ಜನರ ಶಾಶ್ವತ ನಮ್ಗೆ ಆಗಲು. ಅಧಿಕಾರ ಬರ್ತೈತೆ